Hello, my dear students. ಹೇಗಿದ್ದೀರಿ ಎಲ್ಲರೂ? How are you all doing? My dear students, yes, KCT ಕೌನ್ಸಿಲಿಂಗ್ ಇನ್ನೇನು ಶುರು ಆಗುತ್ತೆ ಅಂತ ಕಾಯ್ತಾ ಇದ್ದೀರಿ. ಎಸ್, ಅಷ್ಟೇ ಅಲ್ಲ. ಆ್ಯಂಡ್ ಯಾವುದನ್ನ ಪ್ರಯಾರಿಟಿ ಆಗಿ ಇಟ್ಕೋಬೇಕು ಸರ್, ಕಾಲೇಜ್ ಅಥವಾ ಕೋರ್ಸ್ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಯಾವುದನ್ನ ಸೆಲೆಕ್ಟ್ ಮಾಡ್ಬೇಕು ಸರ್ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ. ಎಸ್ ಮಕ್ಕಳ, ಅದಕ್ಕೇನೆ ಯಾವ ಕಡೆ ಹೋಗಬೇಕು ಅಂತ ಹೇಳ್ಕೊಡಕ್ಕೆ ಬಂದಿದ್ದೀನಿ ಇಲ್ಲಿ, ಕೋರ್ಸ್ ಕಡೆಗ ಅಥವಾ ಕಾಲೇಜ್ ಕಡೆಗ ಅಂತ. ಸೊ ತುಂಬ ಜನ ಮಕ್ಕಳಿಗೆ ಆಲ್ರೆಡಿ ಕ್ಲಾರಿಟಿ ಸಿಕ್ಕಿರುತ್ತೆ. ಯಾರು ಕ್ಲಾರಿಟಿ ಇಲ್ಲ ಅವ್ರಿಗೆ ಹೇಳಕ್ಕೆ ಬಂದಿದ್ದೀನಿ ಇದನ್ನ. ನೋಡಿ, ನಿಮಗೆಲ್ಲ ಏನಾದರೂ ಪರ್ಟಿಕ್ಯುಲರ್ ಬ್ರಾಂಚ್ ಮೇಲೆ ಇಂಟ್ರೆಸ್ಟ್ ಇದ್ದು, ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, END, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಈ ರೀತಿ ಕೋರ್ಸ್ಗಳ ಮೇಲೆ ಇಂಟ್ರೆಸ್ಟ್ ಇದೆ ಸರ್, ಅದರಲ್ಲೇನೋ ಒಂದು ಸಾಧಿಸಬೇಕು ಅಂತ ಅನ್ಕೊಂಡಿದ್ದೀನಿ, ಇಟ್ಸ್ ಮೈ ಪ್ಯಾಷನ್ ಸರ್ ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಹೋಗಿ ಮಕ್ಕಳ, ಫಾಲೋ ಯುವರ್ ಪ್ಯಾಷನ್. ಬಟ್ ಏನೇ ಆದರೂ ಕೂಡ ನೀವೇ ಅದಕ್ಕೆ ಜವಾಬ್ದಾರಿ ಆಗಿರ್ತೀರಿ. ಸೊ ಯಾರನ್ನು ಬ್ಲೇಮ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಕೆಲವು ಟೈಮಲ್ಲಿ ಕೆಲವು ಪರ್ಟಿಕ್ಯುಲರ್ ಬ್ರಾಂಚಸ್ ಅಂತಂದರೆ ಸಿವಿಲ್ ಮತ್ತು ಮೆಕ್ಯಾನಿಕಲ್ ಏನಾಗಿದೆ, ಈಗ ಸ್ವಲ್ಪ ಜಾಬ್ ಆಪರ್ಚುನಿಟೀಸ್ ಕಡಿಮೆ ಆಗಿದೆ. ಸೊ ನಿಮಗೆ ಒಂದು ಒಳ್ಳೆ ಪ್ಯಾಕೇಜ್ ಬರದೇ ಇರ್ಬೋದು ಕಂಪೇರ್ ಟು ಯುವರ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸೈನ್ಸ್ ಯಾರಿದ್ದಾರೆ ಅವರ ಕಂಪ್ಯಾರಿಸನ್ ತೊಗೊಂಡ್ರೆ ನಿಮಗೆ ಸ್ವಲ್ಪ ಪ್ಯಾಕೇಜಸ್ ವೇರಿ ಆಗ್ಬೋದು. ಬಟ್ ನೀವು ಖುಷಿಯಾಗಿರ್ತೀರಿ, ಯಾಕಂತಂದರೆ ನಿಮಗೆ ಒಂದು ಐಡಿಯಾ ಇರುತ್ತೆ ನಾನು ಏನು ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೊ ಅದ್ರ ಕಡೆಗೆ ಹೋಗ್ತಾ ಇರ್ತೀರಿ ಮಕ್ಕಳ. ಲೈಫಲ್ಲಿ ದುಡ್ಡು ಮಾತ್ರ ಮುಖ್ಯ ಆಗೋದಿಲ್ಲ, ಯುವರ್ ಪ್ಯಾಷನ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸ್ವಲ್ಪ ಯೋಚನೆ ಮಾಡಿ ಆದರೂ ಕೂಡ. ಸೊ ಯಾಕಂದರೆ ನನಗೆ ಅದರಲ್ಲಿ ಏನಾದರೂ ಇನ್ಕಮ್ ಬರುತ್ತಾ ಅಂತೇಳಿ, ಇನ್ಕಮ್ ಬರದೇ ಇದ್ದರೆ ಜೀವನ ನಡೆಸೋದಕ್ಕೆ ಕಷ್ಟ ಆಗುತ್ತೆ, ನೆನಪಿರಲಿ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಸ್, ನಾನೇನಾದರೂ ಒಂದು ಒಳ್ಳೆ ಕಾಲೇಜ್ ಎನ್ವೈರ್ಮೆಂಟಲ್ಲಿ ಬೆಳೆಯೋದಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಕಾಂಪಿಟೇಟಿವ್ ಮೈಂಡ್ಸೆಟ್ ಇರುತ್ತೆ ಮಕ್ಕಳದು, ಅಂಥ ಜಾಗದಲ್ಲಿ ಇರೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫ್ಯೂಚರಲ್ಲಿ ನನಗೆ ಪ್ಲೇಸ್ಮೆಂಟ್ಸ್ ಆಗುತ್ತೆ, ನನಗೆ ಖಂಡಿತ ಯಾವುದೋ ಒಂದು ಜಾಬ್ ಸಿಕ್ಕೇ ಸಿಗುತ್ತೆ ಅಂತ ನಂಬಿಕೆ ಇದೆ ಈ ಕಾಲೇಜ್ಗೆ ಸೇರಿಕೊಂಡ್ರೆ ಅಂತ ಎಲ್ಲಿ ಅನಿಸುತ್ತೆ ಮಕ್ಕಳ, ದಯವಿಟ್ಟು ಆಗ ಕಾಲೇಜ್ ಕಡೆ ಹೊಟ್ಟೋಗಿ. ಯಾಕಂದರೆ ಇಂಥ ಮಕ್ಕಳಿಗೆ ಯಾವ ಬ್ರಾಂಚ್ ಸೇರ್ತೀವಿ ಅಂತ ಮುಖ್ಯ ಆಗೋದಿಲ್ಲ, ಯಾವುದಾದ್ರೂ ಬ್ರಾಂಚ್ ಪರವಾಗಿಲ್ಲ, ಇಂಜಿನಿಯರಿಂಗ್ ಮಾಡಬೇಕು ನಾನು ಆ್ಯಂಡ್ ಮುಂದೆ ಒಂದಿನ ಪ್ಲೇಸ್ಮೆಂಟ್ಸ್ ಆಗುತ್ತೆ ನನಗೆ ಅಂತ ಒಂದು ನಂಬಿಕೆ ಇರುತ್ತೆ, ಅಂಥ ಕಾಲೇಜ್ ಕಡೆಗೆ ಹೊರಟ್ಬಿಡಿ. ಆ್ಯಂಡ್ ಇನ್ನೂ ಕೆಲವು ಮಕ್ಕಳು ಇರ್ತಾರೆ, ಸರ್ ನನಗೆ ಕಡಿಮೆ ರ್ಯಾಂಕ್ ಬಂದಿದೆ, ಬಟ್ ನನಗೆ ಒಂದು ಟಾಪ್ ಕಾಲೇಜಲ್ಲಿ ನನಗೆ ಕಂಪ್ಯೂಟರ್ ಸೈನ್ಸ್ ಸಿಗದೇ ಇದ್ರು ಕೂಡ ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸೈನ್ಸ್ ಸಿಗದೇ ಇದ್ರು ಕೂಡ ನನಗೆ ಮೆಕ್ಯಾನಿಕಲ್ ಅಥವಾ ಸಿವಿಲ್ ಸಿಗುತ್ತೆ ಸರ್, ಬಟ್ ನಾನು ಓದೋದಕ್ಕೆ ಇಷ್ಟ ಇಲ್ಲ ಅದನ್ನು, ಬಟ್ ಆ ಕಾಲೇಜಿಗೆ ಸೇರ್ಕೋಬೇಕು ಅಂತ ಆಸೆ ಇದೆ, ಏನಾದರೂ ದಾರಿ ಇದೆಯಾ ಸರ್ ಅಂತಂದರೆ ಎಸ್, ದಾರಿ ಇದೆ, ಸೇರ್ಕೊಳ್ಳಿ. ಮೆಕ್ಯಾನಿಕಲ್, ಸಿವಿಲ್ ಯಾವುದೇ ಬ್ರಾಂಚ್ ಸಿಕ್ಕಿದ್ರು ಆ ಕಾಲೇಜ್ಗೆ ಹೋಗಿ. ಯಾಕಂತಂದರೆ ದೆರ್ ಇಸ್ ಒನ್ ಚಾನ್ಸ್ ಆಫ್ಟರ್ ಫಸ್ಟ್ ಇಯರಲ್ಲಿ ನೀವೇನಾದರೂ ಅಕಾಡೆಮಿಕ್ ರೆಕಾರ್ಡ್ಸ್ ಚೆನ್ನಾಗಿ ಇಟ್ಕೊಂಡ್ರೆ, ಅಂದರೆ ಒಳ್ಳೆ CGPA ಇಟ್ಕೊಂಡು 9.8, 9.6, 9.7 ಆ ಥರ ಇಟ್ಕೊಂಡಿದ್ರೆ ಫಸ್ಟ್ ಇಯರಲ್ಲಿ ಯಾರು ಪರ್ಟಿಕ್ಯುಲರ್ ಬ್ರಾಂಚಲ್ಲಿ, ಈಗ ಕಂಪ್ಯೂಟರ್ ಸೈನ್ಸಲ್ಲಿ ಯಾರೋ ಕೆಲವರು ಡಿಟೇನ್ ಆಗಿರ್ತಾರೆ ಆ್ಯಂಡ್ ಆ ಜಾಗ ಏನಿರುತ್ತೆ, ಕೆಲವು ಸ್ಟೂಡೆಂಟ್ಸ್ಗಳು ಕಾಲೇಜ್ ಬಿಟ್ಟಿರ್ತಾರೆ, ಆ ಸೀಟ್ಸ್ಗಳು ವೇಕೆಂಟ್ ಆಗುತ್ತೆ ಮಕ್ಕಳ. ಇದು ಪ್ರತಿ ಕಾಲೇಜಲ್ಲೂ ನಡೆಯೋ ವಿಷಯನೇ. ಆ ಟೈಮಲ್ಲಿ ಏನು ಮಾಡ್ತಾರೆ, ಫಸ್ಟ್ ಆಪರ್ಚುನಿಟಿಯಲ್ಲಿರೋ ಕಾಲೇಜ್ ಮಕ್ಕಳುಗಳು ಕೊಡ್ತಾರೆ, ಅಂದರೆ ಬೇರೆ ಬ್ರಾಂಚಲ್ಲಿರೋರಿಗೆ ಬ್ರಾಂಚ್ ಚೇಂಜ್ ಅಂತ ಒಂದು ಆಪ್ಷನ್ ಕೊಡ್ತಾರೆ. ಆ್ಯಂಡ್ ಈ ರೀತಿ ನೀವು ಬ್ರಾಂಚ್ ಚೇಂಜ್ ಮಾಡ್ಕೋಬೇಕಂದ್ರೆ ಒಂದೇ ಒಂದು ದಾರಿ ಇರೋದು, ದಟ್ ಈಸ್ ಯುವರ್ ಗುಡ್ ಅಕಾಡೆಮಿಕ್ ರೆಕಾರ್ಡ್ಸ್. ಸೊ RV ಕಾಲೇಜಲ್ಲಿ ಯಾವುದೋ ಒಂದು ಮೆಕ್ಯಾನಿಕಲ್ ಸೀಟ್ಸ್ ತಗೊಳ್ತೀರಿ ಅಂತ ಅನ್ಕೊಳ್ಳೋಣ, ಬಟ್ ನೀವೇನಾದರೂ ಒಂದು ಒಳ್ಳೆ ಪರ್ಸೆಂಟೇಜ್ ಇಟ್ಕೊಂಡ್ರೆ, CGPA ಇಟ್ಕೊಂಡ್ರೆ ಬೈ ದ ಎಂಡ್ ಆಫ್ ಫಸ್ಟ್ ಇಯರ್ ಮತ್ತೆ ಅಲ್ಲಿ ನಿಮ್ಗೊಂದು ಲಿಸ್ಟ್ ಅನೌನ್ಸ್ ಮಾಡ್ತಾರೆ. ಆ ಲಿಸ್ಟಲ್ಲಿ ಏನಾದರೂ ನೀವು ಟಾಪಲ್ಲಿ ಇರ್ತೀರಾ ಅಂತಂದರೆ ನಿಮಗೆ ಬ್ರಾಂಚ್ ಚೇಂಜ್ ಮಾಡ್ಕೊಳ್ಳೋ ಅವಕಾಶ ಇರುತ್ತೆ. ಈವನ್ ಇಫ್ ಯುವರ್ ರ್ಯಾಂಕ್ ಇಸ್ 20,000 ಆಲ್ಸೋ ಯು ಹ್ಯಾವ್ ಗಾಟ್ ಒನ್ ಮೋರ್ ಚಾನ್ಸ್ ಟು ಗೆಟ್ ಇನ್ ಟು ದ ಟಾಪ್ ಬ್ರಾಂಚಸ್ ಇನ್ ಟಾಪ್ ಕಾಲೇಜಸ್. ಸೊ ಈ ವಿಷಯ ತುಂಬ ಮಕ್ಕಳಿಗೆ ಗೊತ್ತಿರೋದಿಲ್ಲ, ಅದಕ್ಕೆ ಹೇಳ್ತಾ ಇರೋದು. ಸೊ ಕೆಲವು ಟೈಮಲ್ಲಿ ಕಾಲೇಜ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟು ಕಾಲೇಜ್ ಒಳಗಡೆ ನುಗ್ಗೋಣ, ಅದಾದಮೇಲೆ ನಾನು ಓದ್ಕೊಳ್ಳೋಣ ಮತ್ತು ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ಳೋಣ ಅಂತ ತುಂಬ ಜನ ಯೋಚನೆ ಮಾಡ್ತಿರ್ತಾರೆ. ಯಾಕಂತಂದರೆ ನಾನು ಸಜೆಸ್ಟ್ ಮಾಡೋದೇನಂತ ಅಂದರೆ, ಇತ್ತೀಚೆಗೆ ಆನ್ಲೈನಲ್ಲಿ ಮಕ್ಕಳ ತುಂಬ ಕೋರ್ಸ್ಗಳನ್ನ ಕಲಿಬೋದು. ಕಾಲೇಜ್ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ನೀವು ಮೆಕ್ಯಾನಿಕಲ್ ಸ್ಟೂಡೆಂಟ್ ಆಗಿದ್ದು ಕೂಡ ನಿಮ್ಮ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಏನಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ಬೋದು, C++ ಆಗ್ಬೋದು, ಜಾವಾ ಆಗ್ಬೋದು, ವಾಟ್ ಎವರ್ ಇಟ್ ಈಸ್, ಫ್ಯೂಚರಲ್ಲಿ ನಿಮಗೆ ಯಾವುದೇ ಲ್ಯಾಂಗ್ವೇಜಸ್ ಬೇಕಾಗುತ್ತೆ, ಪ್ರತಿಯೊಂದನ್ನು ಕೂಡ ಆನ್ಲೈನಲ್ಲಿ ಕಲಿಯೋ ಅಪರ್ಚುನಿಟೀಸ್ ಇದೆ ಮಕ್ಕಳ. ಆ್ಯಂಡ್ ನೀವು ಏನಾದರೂ ಆ ಕಾಲೇಜ್ಗೆ ಹೋದ್ರೆ ಏನಾಗುತ್ತೆ, ನಿಮಗೆ ಮಾಸ್ ಕಂಪ್ನೀಸ್ ಬಂದಾಗ ಅಲ್ಲಿ ನಿಮಗೆ ಪ್ಲೇಸ್ಮೆಂಟ್ ಆಗೋವಂಥ ಅವಕಾಶ ಇರುತ್ತೆ ಮಕ್ಕಳ. ಸೊ ಈ ರೀತಿ ನೀವು ಒಂದು ಒಳ್ಳೆ ಕಾಲೇಜ್, ಟಾಪ್ ಕಾಲೇಜ್ಗೆ ಹೋದಾಗ ನೀವೇನೇ ಸೆಲ್ಫಲ್ಲಿ ನೀವೇನಾದರೂ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ಒಂದು ಒಳ್ಳೆ ಕಂಪ್ನಿ ಬಂದಾಗ ಹೈರ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದೆಲ್ಲ ವಿಷಯಗಳನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ನಾನು ಸಜೆಸ್ಟ್ ಮಾಡೋದಂತಂದರೆ, ಕೋರ್ಸ್ ಮತ್ತು ಕಾಲೇಜ್ ಅಂತ ಬಂದಾಗ 2 ವಿಷಯ ಗಮನದಲ್ಲಿ ಇಟ್ಕೊಳ್ಳಿ. ಇಫ್ ಯು ಆರ್ ರಿಯಲಿ ಪ್ಯಾಷನೇಟ್ ಅಬೌಟ್ ಅ ಸಬ್ಜೆಕ್ಟ್, ಗೋ ವಿತ್ ದ ಕೋರ್ಸ್. ಆ್ಯಂಡ್ ಇಲ್ಲ ಸರ್ ನನಗೆ ಅಂಥ ಪ್ಯಾಷನ್ ಅಂತ ಏನಿಲ್ಲ, ನನಗೆ ಮೇಜರ್ ಬೇಕಾಗಿರೋ ಜಾಬ್ ಸರ್ ಅಂತ ಅಂದರೆ ಸೆಲೆಕ್ಟ್ ಯುವರ್ ಕಾಲೇಜ್. ಆ್ಯಂಡ್ ಸ್ಕಿಲ್ಸ್ ಅನ್ನೋದೇನಿದೆ ಅದನ್ನು ನೀವೇ ಗಳಿಸ್ಬೇಕು. ಇನ್ನು ಮುಂದೆ ಟೀಚರ್ಸ್ ಏನು ಹೇಳ್ಕೊಡ್ತಾರೆ, ಟೀಚರ್ ಸ್ಪೂನ್ ಫೀಡ್ ಮಾಡ್ತಾರೆ, ಅದ್ರ ಬಗ್ಗೆ ಮಾತ್ರ ನಾನು ಗಮನದಲ್ಲಿ ಇಟ್ಕೊಂಡು ಓದ್ತೀನಿ ಅಂತ ಅಂದ್ಕೊಳ್ಳೋದಕ್ಕಾಗಲ್ಲ. ಯು ನೀಡ್ ಟು ಸ್ಟಾರ್ಟ್ ಥಿಂಕಿಂಗ್ ಔಟ್ ಆಫ್ ದ ಬಾಕ್ಸ್. ಅಕಾಡೆಮಿಕ್ಸ್ ಏನಿದೆ ಮಕ್ಕಳ, ಅದಕ್ಕಿಂತ ಬಿಟ್ಟು ತುಂಬ ಬೇರೆ ಬೇರೆ ವಿಷಯಗಳ ಕಡೆ ನಿಮ್ಮ ಗಮನ ಇರಬೇಕು. ರಿಸರ್ಚ್ ಆ್ಯಕ್ಟಿವಿಟೀಸ್ ಕಡೆ ನೀವು ಗಮನ ಕೊಡಬೇಕಾಗತ್ತೆ. ಸೊ ಯಾರು ಒಳ್ಳೆ ಫ್ಯಾಕಲ್ಟೀಸ್ ಇದ್ದರೆ ಅವ್ರಗಳ ಜೊತೆ ಕೊಲಾಬರೇಟ್ ಆಗಿ ಕೆಲವು ಪೇಪರ್ಗಳನ್ನ ಪಬ್ಲಿಷ್ ಮಾಡಿ. ಯಾಕಂತಂದರೆ ರಿಸರ್ಚ್ ಯಾವ ರೀತಿ ಮಾಡಬೇಕು, ಒಂದು ಸಬ್ಜೆಕ್ಟ್ ಯಾವ ರೀತಿ ಕಲಿಬೇಕು ಅಂತ ಕಲ್ತ್ಕೊಳ್ತೀರಿ. ಓಕೆ, ಸೊ ತುಂಬ ಇನ್ಫಾರ್ಮೇಷನ್ಸ್ಗಳನ್ನ ಇಟ್ಕೊಳ್ಳೋದು ಒಳ್ಳೆಯದು. ಆ್ಯಂಡ್ ಆಲ್ಸೋ ಯು ನೀಡ್ ಟು ಡೆವಲಪ್ ಯುವರ್ ಕಾಂಟ್ಯಾಕ್ಟ್ಸ್ ವಿತ್ ಯುವರ್ ಸೀನಿಯರ್ಸ್
ಆನ್ಸರ್ಸ್ ಆ್ಯಂಡ್ ಇದು ನಿಮಗೆ ಫ್ಯೂಚರಲ್ಲಿ ಜಾಬ್ ಸರ್ಚ್ ಮಾಡಬೇಕಾದ್ರೆ ಹೆಲ್ಪ್ ಆಗುತ್ತೆ ಮಕ್ಕಳ. ಓಕೆನಾ? ಸೊ ಆಲ್ ದ ಬೆಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇನ್ನು ಏನೆಲ್ಲ ವಿಷಯ ಬೇಕಾದ್ರೆಲ್ಲ ಖಂಡಿತ ತಿಳಿಸ್ಕೊಡ್ತೀನಿ. ಆ್ಯಂಡ್ ನಿಮ್ಗೆ ಏನಾದರೂ ವಿಷಯ ಬೇಕಂತಂದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡ್ತಾ ಹೋಗಿ ಆ್ಯಂಡ್ ಖಂಡಿತ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಟ್ಟೇ ಕೊಡ್ತೀನಿ. ಆಲ್ ದ ಬೆಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್.